ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೂ ಇಡಿ ರೇಡ್ನ ಬಿಸಿ ತಟ್ಟತ್ತ. ರಾಹುಲ್ ಜಾರಕಿಹೊಳಿ ಜೊತೆ ಮಂಜುನಾಥ್ ಪತ್ನಿ ಹಣಕಾಸು ವ್ಯವಹಾರ ಇತ್ತ ಅನ್ನೋ ಅನುಮಾನ ಶುರುವಾಗಿದೆ. ಮಂಜುನಾಥ್ ಪತ್ನಿ ಜೊತೆ ವಿದೇಶಿ ವ್ಯವಹಾರದಲ್ಲಿ ಜಾರಕಿಹೊಳಿ ಪುತ್ರ ತೊಡಕೊಂಡಿದ್ರ? ವಿದೇಶಿ ವ್ಯವಹಾರದಲ್ಲಿ ಮಂಜುನಾಥ್ ಪತ್ನಿಯ ಜೊತೆ ರಾಹುಲ್ ಪಾಲುದಾರಿಕೆ ಇತ್ತ. ಯಾಕಂದ್ರೆ ಮಂಜುನಾಥ್ ಮನೆಯಲ್ಲಿ ರೇಡ್ ಸಂದರ್ಭದಲ್ಲಿ ವಿದೇಶಿ ವ್ಯವಹಾರದ ದಾಖಲೆಗಳ ಪತ್ತೆ ಆಗಿದೆ. ಜಾರಕಿಹೊಳಿ ಮಗ ರಾಹುಲ್ ಜೊತೆ ಮಂಜುನಾಥ್ ಪತ್ನಿಗೆ ಹಣಕಾಸಿನ ನಂಟು ಇತ್ತು ಅನ್ನೋ ದಾಖಲೆಗಳು. ಫೆಮಾ ಕಾಯ್ದೆ ಉಲ್ಲಂಘನೆಯಾಗಿದೆ ಅಂತ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪತ್ನಿ ಹೆಸರಲ್ಲಿ ನೂರಾರು ಕೋಟಿ ಹೂಡಿಕೆ ಮಾಡಿದ್ದಾರೆ ಮಂಜುನಾಥ್ ಮನೆಯಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿದೆ. ಆ ದಾಖಲೆಗಳು ಬೇರೆಯದ್ದೇ ಕತೆ ಹೇಳ್ತಾ ಇದೆ. ದಾಖಲೆಗಳ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೂ ಕೂಡ ಇಡಿ ರೇಡ್ನ ಬಿಸಿ ತಟ್ಟುತ್ತಾ? ಮಂಜುನಾಥ್ ಪತ್ನಿ ಹಣಕಾಸು ವ್ಯವಹಾರ ಏನಿದೆ ಅದಕ್ಕೆ ರಾಹುಲ್ ಜಾರಕಿಹೊಳಿ ಕನೆಕ್ಟೆಡ್ ಇದ್ದಾರಾ ಅನ್ನೋದು ಅಬಕಾರಿ ಕೋಟೆ. ಇಡಿ ಬೇಟೆ 24 ಗಂಟೆಗಳ ಶೋಧ ಅಂತ್ಯ ಆಗಿದೆ. ಸಚಿವ ಜಾರಕಿಹೊಳಿ ಬಾಮೈದುನನ ಮನೆಯಲ್ಲಿ ಇಡಿ ಶೋಧ ಅಂತ್ಯ ಆಗಿದೆ, ದಾಳಿ ಅಂತ್ಯ ಆಗಿದೆ. 24 ಗಂಟೆ ಶೋಧ ಕಾರ್ಯ ನಡೆಸಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದಾರೆ ಮಂಜುನಾಥ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮಂಜುನಾಥ್ ಮನೆ ಮೇಲೆ ನಡೆದಂತಹ ದಾಳಿ, ಅಲ್ಲೊಂದಷ್ಟು ದಾಖಲೆಗಳು ಸಿಕ್ಕಿದೆ ಮಂಜುನಾಥ್ ಪತ್ನಿಯವರ ಹಣಕಾಸು ವ್ಯವಹಾರದ ಬಗ್ಗೆ. ಅದು ಡೈರೆಕ್ಟ್ಲಿ ಬೊಟ್ಟು ಮಾಡಿ ತೋರಿಸ್ತಾ ಇದೆ ರಾಹುಲ್ ಜಾರಕಿಹೊಳಿ ಅವರ ಮೇಲೆ. ಸೊ ಈ ದಾಖಲೆಗಳು ಹೇಳ್ತಾ ಇರುವಂತಹ ಸತ್ಯ ಏನು? ಸದ್ಯಕ್ಕೆ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಅಲ್ಲಿ ಹೌದು ಶ್ವೇತಾ, ಅಬಕಾರಿ ಇಲಾಖೆ ಅಪರ ಆಯುಕ್ತರಾಗಿರ್ತಕ್ಕಂಥ ವೈ ಮಂಜುನಾಥ್ ಅವರ ಮನೆ ಮೇಲೆ 24 ಗಂಟೆಗಳ ಕಾಲ ಏನು ಇಡೀ ಶೋಧ ಕಾರ್ಯ ನಡೀತು, ಅದೀಗ ಅಂತ್ಯವಾಗಿರುವಂಥದ್ದು. ನಿನ್ನೆ ಬೆಳಗ್ಗೆ 6 ಗಂಟೆಗೆ ಆರಂಭವಾಗಿರ್ತಕ್ಕಂಥ ಶೋಧ ಕಾರ್ಯ ಏನಿದೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಮುಕ್ತಾಯವಾಗಿರುವಂಥದ್ದು. ರಾಜ್ಯದ 6 ಕಡೆ ಅಂದ್ರೆ ಬೆಳಗಾವಿಯಲ್ಲಿ 4 ಕಡೆ, ಬೆಂಗಳೂರು ಹಾಗೂ ಮೈಸೂರು ಒಟ್ಟು 6 ಕಡೆ ಇಡಿ ಅಧಿಕಾರಿಗಳ ದಾಳಿಯನ್ನ ಮಾಡಿದ್ರು. ಕೇವಲ ಕರ್ನಾಟಕದ ಇಡಿ ಅಧಿಕಾರಿಗಳು ಅಷ್ಟೇ ಅಲ್ಲ, ನೆರೆಯ ಗೋವಾ, ಗುಜರಾತ್ ಮೂಲದ ಅಧಿಕಾರಿಗಳು ಕೂಡ ಬಂದು ದಾಳಿಯಲ್ಲಿ ಪಾಲ್ಗೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಬೆಳಗಾವಿ ಮನೆಯಲ್ಲೂ ಕೂಡ ಅಪಾರ ಪ್ರಮಾಣದ ಚಿನ್ನ ಹಾಗೂ ವಜ್ರದ ಆಭರಣಗಳು ಸಿಕ್ಕಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಮತ್ತೊಂದೆಡೆ ಬೆಂಗಳೂರಿನ ಅವರ ನಿವಾಸದಲ್ಲೂ ಕೂಡ ಅಪಾರ್ಟ್ಮೆಂಟ್ ಏನಿದೆ, ಸಮಿಟ್ ಅಪಾರ್ಟ್ಮೆಂಟ್, ರೇಸ್ಕೋರ್ಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಸಮಿಟ್ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನು ಅಕ್ರಮವಾಗಿ ಏನು ಬೇನಾಮಿ ಹೆಸರಲ್ಲಿ ಬಾರ್ ಲೈಸೆನ್ಸ್ ಗಳ ಏನು ಅಗ್ರಿಮೆಂಟ್ ಪತ್ರಗಳು ಸಿಕ್ಕಿದ್ದಾವೆ ಅನ್ನುವಂತಹ ಮಾಹಿತಿಗಳು ಇರುವಂತದ್ದು. ಮತ್ತೊಂದೆಡೆ ವಿದೇಶ ಜೊತೆಗೆ ಕೂಡ ಸಾಕಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅಲ್ಲಿ ಬಿಸ್ನೆಸ್ ಮಾಡೋಕೆ ಅನ್ನುವಂತಹ ದಾಖಲೆ ಪತ್ರಗಳು ಕೂಡ ಇರುವಂತದ್ದು. ವೈ ಮಂಜುನಾಥ್ ಅವರ ಪತ್ನಿ ಹಾಗೂ ಅವರ ಜೊತೆಗೆ ಏನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಆಗಿರ್ತಕ್ಕಂತಹ ರಾಹುಲ್ ಜಾರಕಿಹೊಳಿ ಅವರ ಪಾರ್ಟ್ನರ್ಶಿಪ್ ನಲ್ಲಿ ಮೈನಿಂಗ್ ಬಿಸ್ನೆಸ್ ಅನ್ನ ಮಾಡ್ತಿದ್ರು ಅನ್ನುವಂತಹ ದಾಖಲೆಗಳು ಕೂಡ ಇರುವಂತದ್ದು. ಈ ಮೈನಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥ ವಿದೇಶದಲ್ಲಿ ಮೈನಿಂಗ್ ಬಿಸ್ನೆಸ್ ಮಾಡೋಕೆ ಹೂಡಿಕೆ ಮಾಡಿರ್ತಕ್ಕಂಥ ಹಣ ಏನಿದೆ ಇದು ಕೆಲವೊಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಹೊರ ಬರ್ತಿರುವಂತದ್ದು. ಆದ್ರೆ ಈ ಸಂಬಂಧಪಟ್ಟಂಗೆ ಜಾರಿ ನಿರ್ದೇಶನ ಅಧಿಕಾರಿಗಳು ಇನ್ನೂವರೆಗೂ ಕೂಡ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿಲ್ಲ. ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದ ಬಳಿಕ ಅಷ್ಟೇ ಖಚಿತ ಮಾಹಿತಿಗಳು ಹೊರ ಬರಬೇಕಿರುವಂತದ್ದು. ಆದ್ರೆ ವೈ ಮಂಜುನಾಥ್ ಅವರ ಮನೆ ಹಾಗೂ ಅವರು ಇಲ್ಲಿ ಇರ್ತಕ್ಕಂತಹ ಬೆಳಗಾವಿ ಇರ್ತಕ್ಕಂಥ ಇಬ್ಬರು ಅಬಕಾರಿ ಇಲಾಖೆ ಅಧಿಕಾರಿಗಳ ಮನೆ ಹಾಗೂ ಮೈಸೂರಲ್ಲಿ ಇರ್ತಕ್ಕಂಥ ಅಬಕಾರಿ ಇಲಾಖೆಯ ಮಹಿಳಾ ಅಧಿಕಾರಿ ಹಾಗೂ ಬೆಂಗಳೂರಿನ ಮನೆಯಲ್ಲಿ ಇಷ್ಟೆಲ್ಲಾ ಕೂಡ ಶೋಧ ಕಾರ್ಯ ಮಾಡಿದಾಗ ಹಣ ಸಿಕ್ಕಿರುವುದು ನಿಜ, ಕೋಟ್ಯಾಂತರ ರೂಪಾಯಿ ಹಣವೂ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಹೊರ ಬರ್ತಿರುವಂತದ್ದು. ಅದ್ರ ಜೊತೆ ಚಿನ್ನಾಭರಣ ಸಿಕ್ಕಿರುವ ಮಾಹಿತಿ ಕೂಡ ಈಗ ಹೊರ ಬರ್ತಿರುವಂತದ್ದು. ಆದ್ರೆ ದಾಳಿ ನಡೆದು ದಾಳಿ ಮುಕ್ತಾಯವಾಗಿ ಈಗ 7-8 ಗಂಟೆ ಕಳೆದ್ರು ಕೂಡ ಇನ್ನೂವರೆಗೂ ಕೂಡ ಅಧಿಕೃತವಾಗಿ ಇಡಿ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿಲ್ಲ. ಆದ್ರೆ ಈಗ ಮಾಧ್ಯಮಗಳಲ್ಲಿ ಅದು ಈಗ ಬರ್ತಕ್ಕಂತ ಮಾಹಿತಿ ಪ್ರಕಾರ ಸಾಕಷ್ಟು ಪ್ರಮಾಣದಲ್ಲಿ ಹಣ, ನಗದು ಹಾಗೂ ವಿದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂತಹ ದಾಖಲೆ ಪತ್ರಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದಾವೆ. ಹೀಗಾಗಿ ಇವತ್ತು ಬೆಳಿಗ್ಗೆ ಅಧಿಕಾರಿಗಳು ದಾಳಿ ಮುಗಿಸಿದ ಬಳಿಕ ಬೆಂಗಳೂರಿನ ನೇರವಾಗಿ ಟಿವಿ ಸೆಂಟರ್ ಇರ್ತಕ್ಕಂತಹ ಬೆಳಗಾವಿ ಮನೆಗೆ ವೈ ಮಂಜುನಾಥ್ ಅವರು ಬಂದಿರುವಂತದ್ದು. ಇಲ್ಲಿ ತಮ್ಮ ಆಪ್ತರ ಜೊತೆಗೆ ಸಮಾಲೋಚನೆ ಮಾಡುವ ಹಾಗೂ ಸಿಎಗಳನ್ನ ಕರೆಸಿ ಮನೆಗೆ ಕರೆಸಿ ಅವ್ರ ಜೊತೆಗೆ ಸಮಾಲೋಚನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.